ಹಾಸನದಲ್ಲಿ ರಣ ಮಳೆಗೆ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಮಲೆನಾಡಿನ ಜನರಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಾದ್ರೆ ಮಳೆ ಸೃಷ್ಟಿ ಮಾಡಿರೋ ಅವಾಂತರಗಳು ಹೇಗಿದೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ಹಾಸನ ಮಲೆನಾಡು ಭಾಗದಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಅಬ್ಬರ ಗಂಟೆಯಿಂದ ಗಂಟೆಗೆ ಜೋರಾಗ್ತಾನೆ ಇರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ರಣಮಳೆ ಅಬ್ಬರ. ಸಕಲೇಶಪುರದಲ್ಲಿ ದಿಢೀರ್ ಗುಡ್ಡ ಕುಸಿತ. ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ. ಸಕಲೇಶಪುರ ಭಾಗದಲ್ಲಿ ರಣಮಳೆ, ಕುಸಿಯುತ್ತಿರುವ ಧರೆ. ಮನೆಗಳಿಗೆ ಸಂಪರ್ಕಿಸೋ ರಸ್ತೆ ಇಬ್ಬಾಗ. 15 ಮನೆಗಳಿಗೆ ಸಂಪರ್ಕ ಕಟ್. ದಾರಿ ದುರಸ್ತಿಗೆ ವ್ಯಕ್ತಿಯೊಬ್ಬರ ಏಕಾಂಗಿ ಹೋರಾಟ. ಸುರಿಯುತ್ತಿರುವ ಮಳೆಯಲ್ಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಆನೆಮಹಲ್ ಬಳಿ ಇರುವಂತಹ ಮೇಲ್ಭಾಗದ ಗುಡ್ಡದ ಮೇಲೆ ಇರುವಂತಹ ಮನೆಗಳೇನಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ಆ ಮನೆಗಳು ಸುಮಾರು ಒಂದು 15 ಮನೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮನೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಏನಿತ್ತು, ಆ ರಸ್ತೆಯೇ ಸಂಪೂರ್ಣವಾಗಿ ಕುಸಿದು ಹೋಗಿರುವುದನ್ನ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತೆ ಓರ್ವ ವ್ಯಕ್ತಿ ತನ್ನ ಮನೆಗೆ ಇದ್ದಂತಹ, ತಮ್ಮಗಳ ಮನೆಗೆ ಇದ್ದಂತಹ ರಸ್ತೆಯನ್ನ ಸರಿ ಮಾಡಲಿಕ್ಕೆ ಏಕಾಂಗಿಯಾಗಿ ಪರದಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದೆ. ರಣಮಳೆ ಸಾಲು ಸಾಲು ಅವಾಂತರ ಸೃಷ್ಟಿಸುತ್ತಿದೆ. ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಗುಡ್ಡ ಇಬ್ಬಾಗವಾಗಿದೆ. ಗುಡ್ಡದ ಮೇಲಿದ್ದ ಮನೆಗಳನ್ನ ಸಂಪರ್ಕಿಸೋ ರಸ್ತೆ ಕುಸಿದಿದೆ. ತಮ್ಮ ಮನೆಗಳಿಗೆ ಸಂಪರ್ಕಿಸೋ ರಸ್ತೆಯನ್ನ ಮೊಹಮ್ಮದ್ ಏಕಾಂಗಿಯಾಗಿ ದುರಸ್ತಿಪಡಿಸುತ್ತಿದ್ದಾರೆ. 40 ವರ್ಷದಿಂದ ಇರೋ ಹಳೆ ರೋಡ್ ಹೈವೇ ಅವರು ಆಮೇಲೆ ನಿಮಗೆ ರೋಡ್ ಮಾಡ್ಕೊಡ್ತೀನಿ ಅಂತ ನನ್ನ ಹಳೆ ರೋಡ್ ಕಟ್ ಮಾಡಿದ್ರು. ಆಮೇಲೆ ಮಾಡ್ಕೊಡ್ಲೇ ಇಲ್ಲ. ಈಗ ಮಳೆ ಶುರು ಆಯ್ತು. ಮನೆ ಹೋಗ್ತಾರ ಇಲ್ಲ. ಎಷ್ಟು ಮನೆಗಳಿದೆ? 15 ಮನೆ ಆಗುತ್ತಾ? ನೀವು ಒಬ್ಬೇ ಮಾಡ್ತಿದ್ದೀರಲ್ಲ? ಇವತ್ತು ಒಂದು ದಿವಸಕ್ಕೆ ಹೋಗಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಗುಡ್ಡ ಕುಸಿತ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಭೇಟಿ. ಗುಡ್ಡ ಕುಸಿದ ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಮಣ್ಣು ಕುಸಿತ ಜಾಗದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಅಂದ್ರು. ನಿನ್ನೆ ನಾವು ಇದು ಗಮನಕ್ಕೆ ಬಂದ ತಕ್ಷಣ ಡಿಸಿ ಮೇಡಮ್ ಡೈರೆಕ್ಷನ್ಸ್ ಮೇಲೆ ನಾನು ತಹಸೀಲ್ದಾರ್ ವಿಸಿಟ್ ಮಾಡಿದ್ವಿ. NHA ಅವ್ರಿಗೆ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿಸಿ ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ಮಡ್ ಸ್ಲೈಡ್ ಆಗ್ತಾ ಇದೆ ಟಿಲ್ ಮಾರನಹಳ್ಳಿವರೆಗೂ ಸ್ಟ್ರೆಚ್ ಅಲ್ಲಿ ತುಂಬಾ ಕಡೆ ಅವ್ರ ಈ ತರ ಚಾನ್ಸಸ್ ಇರೋದ್ರಿಂದ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿ ಇಮಿಡಿಯೇಟ್ ರಿಮೂವಲ್ ಆಗಬೇಕು ಅಂತ ಹೇಳಿದೀವಿ. ಆಮೇಲೆ ಬೋರ್ಡ್ಸ್ ನ ಪ್ರಿಕಾಷನರಿ ಬೋರ್ಡ್ಸ್, ಈಗ ಲ್ಯಾಂಡ್ ಸ್ಲೈಡ್ ಏರಿಯಾ ಅಥವಾ ಗೋ ಸ್ಲೋ ಅನ್ನೋದನ್ನ ಜನಕ್ಕೆ ಅಡ್ವೈಸ್ ಮಾಡಿ, ಸೊ ಅಲ್ಲಿ ಕಾಶಿಯಸ್ ಆಗಿ ಇದು ಮಾಡೋ ತರ ಬೋರ್ಡ್ಸ್ ನು ಹಾಕ್ಸೋದಕ್ಕೆ ಅಡ್ವೈಸ್ ಮಾಡಿದೀವಿ. ಎತ್ತಿನ ಹೊಳೆ ಬಳಿ ಗೋಡೆಗಳು ಪುಡಿ ಪುಡಿ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಮಣ್ಣು ಕುಸಿಯೋ ಭೀತಿ ಎದುರಾಗಿದೆ. ಎತ್ತಿನ ಹೊಳೆ ಬಳಿ 15 ದಿನಗಳ ಹಿಂದೆ ಕಟ್ಟಿದ ತಡೆಗೋಡೆಗಳು ಪುಡಿಪುಡಿಯಾಗಿವೆ. ಈ ಎಲ್ಲ ಅವಾಂತರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಳಪೆ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. 26 ಇನ್ನೂ 3-4 ತಿಂಗಳು ಮಳೆ ಇದೆ. ಇದು ಮಾಡಿರೋದು 15 ದಿವಸದ ಹಿಂದಿನ ಕೆಲಸ. ಇದು ಬರೀ 15 ದಿವಸದ ಹಿಂದಿನ ಈ ಕಳಪೆ ಕಾಮಗಾರಿಯಿಂದ ಮುಂದೆ ಏನಾಗಬಹುದು ಅಂತ ನೀವೇ ಕಲ್ಪನೆ ನೋಡಿ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ ತಗೊಂಡು ಮಾಡಿಸ್ತಿರೋದು ಯಾರು? ಇದಕ್ಕೆಲ್ಲ ಯಾರ ದುಡ್ಡು, ಎಲ್ಲಿಂದ ಯಾರ ದುಡ್ಡು, ಪಬ್ಲಿಕ್ಸ್ ದುಡ್ಡು ಹೆಂಗ್ ಫೋಲ್ ಆಗ್ತಿದೆ ಅನ್ನೋದಕ್ಕೆ ನೋಡಿದೆ. ಭಾರಿ ಮಳೆಗೆ ಕುಸಿದ ಹೋಟೆಲ್ ಗೋಡೆ. ಸಕಲೇಶಪುರ ಪಟ್ಟಣದಲ್ಲಿ ಭಾರೀ ಮಳೆಗೆ ಹೋಟೆಲ್ ಗೋಡೆ ಕುಸಿದಿದೆ. 3 ಮಹಿಳೆಯರು, ಒಬ್ಬ ವ್ಯಕ್ತಿ ಸೇರಿ 4 ಗಾಯಗಳಾಗಿವೆ. ಹಾಸನದಲ್ಲಿ ಗುಡ್ಡ ಕುಸಿತದ ಆತಂಕದ ಕಾರ್ಮೋಡ ಆವರಿಸಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಮಳೆ ಮುಂದುವರೆದ್ರೆ ನೋಡಬಹುದು ರಸ್ತೆಯ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದು ನೋಡಬಹುದು. ಇನ್ನ ಮಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಕುಸಿತನೇ ಬರ್ತಾ ಇದೆ. ಹೀಗಾಗಿ ಸ್ಥಳೀಯರು ಹೇಳುವ ಪ್ರಕಾರ ಒಂದು ದಿನಕ್ಕೆ 3-4 ಇಂಚಷ್ಟು ಮಳೆ ಇಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಪರಿಸ್ಥಿತಿ ಮುಂದುವರೆದ್ರೆ ಭಾರಿ ಕಷ್ಟದಲ್ಲಿ ರಣ ಮಳೆಗೆ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಮಲೆನಾಡಿನ ಜನರಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಾದ್ರೆ ಮಳೆ ಸೃಷ್ಟಿ ಮಾಡಿರುವ ಅವಾಂತರಗಳು ಹೇಗಿದೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ಹಾಸನ ಮಲೆನಾಡು ಭಾಗದಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಅಬ್ಬರ ಗಂಟೆಯಿಂದ ಗಂಟೆಗೆ ಜೋರಾಗ್ತಾನೆ ಇರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ರಣಮಳೆ ಅಬ್ಬರ.
ಸಕಲೇಶಪುರದಲ್ಲಿ ದಿಢೀರ್ ಗುಡ್ಡ ಕುಸಿತ. ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ, ಸಕಲೇಶಪುರ ಭಾಗದಲ್ಲಿ ರಣಮಳೆ, ಕುಸಿಯುತ್ತಿರುವ ಧರೆ. ಮನೆಗಳಿಗೆ ಸಂಪರ್ಕಿಸೋ ರಸ್ತೆ ಇಬ್ಬಾಗ, 15 ಮನೆಗಳಿಗೆ ಸಂಪರ್ಕ ಕಟ್. ದಾರಿ ದುರಸ್ತಿಗೆ ವ್ಯಕ್ತಿಯೊಬ್ಬರ ಏಕಾಂಗಿ ಹೋರಾಟ. ಸುರಿಯುತ್ತಿರುವ ಮಳೆಯಲ್ಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಆನೆಮಹಲ್ ಬಳಿ ಇರುವಂತಹ ಮೇಲ್ಭಾಗದ ಗುಡ್ಡದ ಮೇಲೆ ಇರುವಂತಹ ಮನೆಗಳೇನಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ಆ ಮನೆಗಳು ಸುಮಾರು ಒಂದು 15 ಮನೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮನೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಏನಿತ್ತು, ಆ ರಸ್ತೆಯೇ ಸಂಪೂರ್ಣವಾಗಿ ಕುಸಿದು ಹೋಗಿರುವುದನ್ನ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತೆ ಓರ್ವ ವ್ಯಕ್ತಿ ತನ್ನ ಮನೆಗೆ ಇದ್ದಂತಹ, ತಮ್ಮಗಳ ಮನೆಗೆ ಇದ್ದಂತಹ ರಸ್ತೆಯನ್ನ ಸರಿ ಮಾಡಲಿಕ್ಕೆ ಏಕಾಂಗಿಯಾಗಿ ಪರದಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದೆ. ರಣಮಳೆ ಸಾಲು ಸಾಲು ಅವಾಂತರ ಸೃಷ್ಟಿಸುತ್ತಿದೆ. ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಗುಡ್ಡ ಇಬ್ಬಾಗವಾಗಿದೆ. ಗುಡ್ಡದ ಮೇಲಿದ್ದ ಮನೆಗಳನ್ನ ಸಂಪರ್ಕಿಸೋ ರಸ್ತೆ ಕುಸಿದಿದೆ. ತಮ್ಮ ಮನೆಗಳಿಗೆ ಸಂಪರ್ಕಿಸೋ ರಸ್ತೆಯನ್ನ ಮೊಹಮ್ಮದ್ ಏಕಾಂಗಿಯಾಗಿ ದುರಸ್ತಿಪಡಿಸುತ್ತಿದ್ದಾರೆ. 40 ವರ್ಷದಿಂದ ಇರೋ ಹಳೆ ರೋಡ್ ಹೈವೇ ಅವರು ಆಮೇಲೆ ನಿಮ್ಗೆ ರೋಡ್ ಮಾಡ್ಕೊಡ್ತೀನಿ ಅಂತ ನನ್ನ ಹಳೆ ರೋಡ್ ಕಟ್ ಮಾಡಿದ್ರು. ಆಮೇಲೆ ಮಾಡ್ಕೊಡ್ಲೇ ಇಲ್ಲ. ಈಗ ಮಳೆ ಶುರು ಆಯ್ತು. ಮನೆಗೆ ಹೋಗ್ತಾರಿಲ್ಲ. ಎಷ್ಟು ಮನೆಗಳಿದೆ? 15 ಮನೆ. 15 ಮನೆ ಆಗುತ್ತಾ? ನೀವು ಒಬ್ಬರೇ ಮಾಡ್ತಿದ್ದೀರಲ್ಲ? ಇವತ್ತು ಒಂದು ದಿವಸಕ್ಕೆ ಹೋಗಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಗುಡ್ಡ ಕುಸಿತ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಭೇಟಿ. ಗುಡ್ಡ ಕುಸಿದ ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಮಣ್ಣು ಕುಸಿತ ಜಾಗದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಅಂದ್ರು. ನಿನ್ನೆ ನಾವು ಇದು ಗಮನಕ್ಕೆ ಬಂದ ತಕ್ಷಣ ಡಿಸಿ ಮೇಡಮ್ ಡೈರೆಕ್ಷನ್ಸ್ ಮೇಲೆ ನಾನು ತಹಸೀಲ್ದಾರ್ ವಿಸಿಟ್ ಮಾಡಿದ್ವಿ. NHA ಅವ್ರಿಗೆ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿಸಿ ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ಮಡ್ ಸ್ಲೈಡ್ ಆಗ್ತಾ ಇದೆ ಇಂಥದ್ದು ಈಗ ಟಿಲ್ ಮಾರನಹಳ್ಳಿವರೆಗೂ ಸ್ಟ್ರೆಚ್ ಅಲ್ಲಿ ತುಂಬಾ ಕಡೆ ಅವ್ರ ಈ ತರ ಚಾನ್ಸಸ್ ಇರೋದ್ರಿಂದ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿ ಇಮಿಡಿಯೇಟ್ ರಿಮೂವಲ್ ಆಗಬೇಕು ಅಂತ ಹೇಳಿದೀವಿ. ಆಮೇಲೆ ಬೋರ್ಡ್ಸ್ ನ ಪ್ರಿಕಾಷನರಿ ಬೋರ್ಡ್ಸ್, ಈಗ ಲ್ಯಾಂಡ್ ಸ್ಲೈಡ್ ಏರಿಯಾ ಅಥವಾ ಗೋ ಸ್ಲೋ ಅನ್ನೋದನ್ನ ಜನಕ್ಕೆ ಅಡ್ವೈಸ್ ಮಾಡಿ, ಸೊ ಅಲ್ಲಿ ಕಾಶಿಯಸ್ ಆಗಿ ಇದು ಮಾಡೋ ತರ ಬೋರ್ಡ್ಸ್ ನು ಹಾಕ್ಸೋದಕ್ಕೆ ಅಡ್ವೈಸ್ ಮಾಡಿದೀವಿ. ಎತ್ತಿನಹೊಳೆ ಬಳಿ ಗೋಡೆಗಳು ಪುಡಿ ಪುಡಿ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಮಣ್ಣು ಕುಸಿಯೋ ಭೀತಿ ಎದುರಾಗಿದೆ. ಎತ್ತಿನಹೊಳೆ ಬಳಿ 15 ದಿನಗಳ ಹಿಂದೆ ಕಟ್ಟಿದ ತಡೆಗೋಡೆಗಳು ಪುಡಿಪುಡಿಯಾಗಿವೆ. ಈ ಎಲ್ಲ ಅವಾಂತರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಳಪೆ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. 26 ಇನ್ನೂ 3-4 ತಿಂಗಳು ಮಳೆ ಇದೆ. ಇದು ಮಾಡಿರೋ 15 ದಿವಸದ ಹಿಂದಿನ ಕೆಲಸ. ಇದು ಬರೀ 15 ದಿವಸದ ಹಿಂದಿನ ಈ ಕಳಪೆ ಕಾಮಗಾರಿಯಿಂದ ಮುಂದೆ ಏನಾಗ್ಬೋದು ಅಂತ ನೀವೇ ಕಲ್ಪನೆ ನೋಡಿ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ ತಗೊಂಡು ಮಾಡಿಸ್ತಿರೋದು ಯಾರು? ಇದಕ್ಕೆಲ್ಲ ಯಾರು ದುಡ್ಡು, ಎಲ್ಲಿಂದ ಯಾರು ದುಡ್ಡು, ಪಬ್ಲಿಕ್ಸ್ ದುಡ್ಡು ಹೆಂಗ್ ಪೋಲ್ ಆಗ್ತಿದೆ ಅನ್ನೋದಕ್ಕೆ ನೋಡಿದೆ. ಭಾರಿ ಮಳೆಗೆ ಕುಸಿದ ಹೋಟೆಲ್ ಗೋಡೆ.